ಪುದು ಗ್ರಾಮ ಪಂಚಾಯತ್ನ 2ನೇ ಅಧ್ಯಕ್ಷರಾಗಿ ರಮ್ಲಾನ್ ಮಾರಿಪಳ್ಳ ಹಾಗೂ ಉಪಾಧ್ಯಕ್ಷರಾಗಿ ರುಕ್ಸಾನಾ ಅಮ್ಮೆಮ್ಮರ್ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಅವರು ಆಯ್ಕೆ ಪ್ರಕ್ರಿಯೆ ನಡೆಸಿದರು. ರಮ್ಲಾನ್ ಮಾರಿಪಳ್ಳ ಅವರು 2017 ರಿಂದ 2022 ತನಕ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಮತ್ತು ಉಪಾಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ರಾಜ್ಯದ ವಿಧಾನಸಭಾ ಸದಸ್ಯರ ಸೂಚನೆಯೊಂದಿಗೆ ನಮ್ಮ ಉಮರ್ ಫಾರೂಕ್ರವರ ಸಹಕಾರದೊಂದಿಗೆ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರವರ ಸಹಕಾರದೊಂದಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ನಾವು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದೇವೆ. ಇವತ್ತು 25 ವರ್ಷದಲ್ಲಿ ಪುದು ಗ್ರಾಮ ಪಂಚಾಯತ್ಗೆ ಕಾಂಗ್ರೆಸ್ ಬೆಂಬಲಿತ ಅಧಿಕಾರವನ್ನು ನಾವು ಇನ್ನು ಮುಂದಕ್ಕೆ ಕೂಡ ಈ ಗ್ರಾಮಸ್ಥರ ಸಹಕಾರದೊಂದಿಗೆ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರವರ ಆಶೀರ್ವಾದದೊಂದಿಗೆ ಮುಂದಕ್ಕೆ ಕೂಡ ಬಹುಮತದಲ್ಲಿ ಯು ಟಿ ಖಾದರ್ರವರ ನೇತೃತ್ವದಲ್ಲಿ ಫಾರೂಕ್ರವರ ನೇತೃತ್ವದಲ್ಲಿ ಮುಂದಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಮತ್ತೊಮ್ಮೆ ಏನಂತ ಹೇಳಿದರೆ ಇನ್ನೊಂದು ಇತಿಹಾಸ ಏನಂತ ಹೇಳಿದರೆ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಪುದು ಗ್ರಾಮ ಪಂಚಾಯಿತಿಯ ಒಂದು ಇತಿಹಾಸದಲ್ಲಿ 5 ವರ್ಷ ಮತ್ತು ಮತ್ತೊಮ್ಮೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ರಮ್ಲಾನ್ ಮಾರಿಪಳ್ಳ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳಿಕೆ ಬರ್ತಾ ಇದೆ. ಬಹುಶಃ ಇದಕ್ಕೆ ನಮ್ಮ ಎಲ್ಲ 19 ಜನ ಸದಸ್ಯರು ಕೂಡ ಒಮ್ಮತದಿಂದ ರಮ್ಲಾನ್ ಮಾರಿಪಳ್ಳರವರನ್ನು ಆಯ್ಕೆ ಮಾಡಿದರು. ನಮ್ಮ ಉಪಾಧ್ಯಕ್ಷರಾಗಿ ರುಕ್ಸಾನರವರನ್ನು ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದರು. ಇದರಲ್ಲಿ ನಾವು ಸರ್ವಾನುಮತದಿಂದ, ಯಾಕೆಂದರೆ ನಮ್ಮ ಪಕ್ಷದ ಒಳಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಒಂದು ನಮ್ಮ ರಮ್ಲಾನ್ ಮಾರಿಪಳ್ಳ ಮತ್ತು ರುಕ್ಸಾನರವರನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಬಹುಶಃ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಹೇಳುವಂಥದ್ದು, ಪುದು ಗ್ರಾಮದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆದ ತಕ್ಷಣ ಅವರಲ್ಲಿರ್ತಕ್ಕಂಥದ್ದು ಇನ್ನಷ್ಟು ಅವರಿಗೆ ಕೆಲಸ ಮಾಡಲಿಕ್ಕೆ ಒತ್ತಡಗಳು ಜಾಸ್ತಿ ಆಗ್ತದೆ. ಉತ್ತಮ ರೀತಿಯಲ್ಲಿ ಈಗ ಕೆಲಸ ಮಾಡೋದ್ರ ಮೂಲಕ ಮತ್ತೊಮ್ಮೆ ಈ ಗ್ರಾಮ ಪಂಚಾಯತಿನ ಎಲ್ಲ ನಾಗರಿಕರ ಪರವಾಗಿ ಕೆಲಸ ಮಾಡಬೇಕು, ಉತ್ತಮ ಅಭಿವೃದ್ಧಿಯನ್ನು ಮಾಡ್ತಾರಂತಕ್ಕಂಥ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತಾ, ಮತ್ತೊಮ್ಮೆ ಏನಂತ ಹೇಳಿದರೆ ಇವತ್ತು ಏನಾದರೂ ನಮ್ಮ ಎಲ್ಲ ಕಡೆಗಳಲ್ಲೂ ಕೂಡ ಗ್ರಾಮ ಪಂಚಾಯತಿ ಆಗಿರೋದು ಯಾವುದೇ ಚುನಾವಣೆಗಳಲ್ಲಿ ಗೆಲ್ಲಬೇಕಾದ್ರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಕೆಲಸ ಮಾಡ್ತಾ ಇದೆ. 5 ಗ್ಯಾರಂಟಿಗಳು ಮನೆ ಮನೆಗೆ ತಲುಪುವುದರ ಮೂಲಕ ಬಡವರ ಪರವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳ ಉತ್ತಮವಾದಂಥ ಸ್ಪಂದನೆ ಮತ್ತು ಕೆಲಸವನ್ನು ಮಾಡುವುದರ ಮೂಲಕ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಬಲವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಸಂಬಂಧಪಟ್ಟವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.